ಕಪ್ನಲ್ಲಿ ಕಳೆದ ಹಲವಾರು ಸೀಸನ್ಗಳಿಂದ ಆಡ್ತಾ ಬಂದಿದ್ದಾರೆ. ಉತ್ತಮ ಲಯ ಇರುವಂಥ ಬೌಲರ್ ಸರ್. ಓ ಇಲ್ಲಿ ಅಪೀಲ್ ಮಾಡ್ತಾ ಇದ್ದಾರೆ. ವಾರ್ನಿಂಗ್ ಕೊಟ್ರ ಅಂಪೈರ್ ಏನು ಹೇಳ್ತಾರೆ? ಬೇಲ್ಸ್ ಎಗರಿಸಿದ್ದಾರೆ. ಹೀಗಾಗಿ ಥರ್ಡ್ ಅಂಪೈರ್ನ ಕೇಳುವಂಥ ಸಾಧ್ಯತೆ ಇದೆ. ಅಂಪೈರ್ ಡಿಸ್ಕಷನ್ಗೆ ಹೋಗಿದ್ದಾರೆ. ಥರ್ಡ್ ಅಂಪೈರ್ಗೆ ಮನವಿ ಮಾಡಿದ್ದಾರೆ. ಹೊಸ ICC ರೂಲ್ನ ಪ್ರಕಾರ ಔಟ್ ಆಗುವಂಥ ಯಾವುದೇ ವಾರ್ನಿಂಗ್ ಸಾಧ್ಯತೆ ಕೊಡೋ ಇದೆ. ಅವಶ್ಯಕತೆ ಇಲ್ಲ. ಔಟ್ ಆಗುವಂಥ ಸಾಧ್ಯತೆ ಇದೆ. ಬಿದ್ದಿದ್ರೆ ಔಟ್ ಕೊಡಬಹುದು. ಇದು ಅಶ್ವಿನ್ ಅವರ ಒಂದು ಇನ್ಸಿಡೆಂಟ್ ಅಲ್ಲಿ ಗಮನಿಸಿರ್ಬೋದು ನೀವು, ಆಸ್ಟ್ರೇಲಿಯಾ ವಿರುದ್ಧ ಆಡುವಾಗ. ಆಸ್ಟ್ರೇಲಿಯಾ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಇದ್ದಾಗಲೂ ಸಹ ಅಶ್ವಿನ್ ಅವರು ತುಂಬ ಸಲ ಈ ರೀತಿ ಔಟ್ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಇದು ಅಗೇನ್ಸ್ಟ್ ದ ಸ್ಪೋರ್ಟ್ಸ್ ಸ್ಪಿರಿಟ್ ಅಂತ. ಆದರೆ ಬೌಲರ್ ಪಾಯಿಂಟ್ ಆಫ್ ವ್ಯೂ ಮಾಡಿದರೆ ಯಾಕೆ ಹೋಗಬೇಕು ಮುಂಚೆ? ನಾನ್ ಸ್ಟ್ರೈಕರ್ ಯಾವಾಗ್ಲೂ ಆಕ್ಟಿವ್ ಆಗಿರಬೇಕು. ಅಲ್ಲಿ ನಾನ್ ಸ್ಟ್ರೈಕರ್ ಅದೇ ಹೇಳ್ತಾ ಇದ್ದಾರೆ. ಒಳ್ಳೆ ರೌಂಡ್ ಆರ್ಮ್ ಆಕ್ಷನ್ ಇರೋವಂಥದ್ದು. ಅಲ್ಲಿ ಗೊತ್ತೇ ಆಗಲಿಲ್ಲ ನಾನ್ ಸ್ಟ್ರೈಕರ್ಗೆ. ಬೇಲ್ಸ್ ಎಗರಿಸೋವರೆಗೂ ಅವರ ಅರಿವಿಗೆ ಬರಲಿಲ್ಲ ಬಜರಂಗಿ ರವಿಯವರು ಈ ಒಂದು ಟ್ರಿಕ್ ಅನ್ನ ಮಾಡಬಹುದು ಅಂತ. ಅಲ್ಲೊಂದಷ್ಟು ಚರ್ಚೆ ನಡೀತಾ ಇದೆ, ಔಟ್ ಕೊಡಬಹುದಾ ಹೇಗೆ ಅಂತ. ಆಕ್ಷನ್ ಮಾಡಿದ ಮೇಲೆ ಅವರು ಚೆಂಡನ್ನು ವಿಕೆಟ್ಗೆ ತಗುಲಿಸಿರೋದು. ಸೊ ಹಾಗಾಗಿ ಇದು ಔಟ್ ಆರ್ ನಾಟ್ ಔಟ್ ಅನ್ನೋದು ಚರ್ಚೆ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತೆ. ICC ಸ್ಟ್ಯಾಂಡರ್ಡ್ ಇರುವಂತಹ ಸರ್ಟಿಫೈಡ್ ಅಂಪೈರ್ ಈ ಪಂದ್ಯಾವಳಿಯಲ್ಲಿ